ನಾವು ಆರ್ಡರ್ ಮಾಡ್ದ ಅಂತ ನಾನು ಆರ್ಡರ್ ಮಾಡೋದು ಎಲ್ಲ ನಾವು ಎಣ್ಣೆ ಬೇಕಾದ್ರೆ ಬೇರೆ ಆರ್ಡರ್ ಮಾಡಿದ್ರೆ ಅದೆಲ್ಲ ಖಾಲಿ ಮಾಡಿದ್ರೆ ರೈಸ್ ಕೊಟ್ಟರೆ ಇಲ್ಲ ರೀ ಅಮ್ಮ ನಿಜ ನಾವು ಕುಟುಂಬಕ್ಕೆ ಬೇಕಾದ್ರೆ ಎರಡು ಬೇರೆ ಆರ್ಡರ್ ಮಾಡಿದ್ರೆ ಏನಿಲ್ಲ ಅಲ್ಲಿ ದುಡ್ಡು ನೋಡ್ರಿ ಬಾಬು ಅಂತ ನಾನೇ ಇದು ಮಾಡೋದು ನೋಡ್ರಿ ಅಲ್ಲಿ ಮೊದಲು ನಾನು ಹೇಳ್ತಿರೋದು ನೀವೇನು ಇದ್ರು ಇಂಥವ್ರದ್ದು ನಾವು ಆರ್ಡರ್ ಏನಾಯ್ತು ಮಾಡಿದ್ರೆ ಬರೀ ಎಲ್ಲ ತಂದ್ಕೊಂಡು ತಂದು ಕೊಟ್ಟು ಬಿಡೋದು ನಾವ್ ಯಾಕ್ರೆ ಹೆಂಗ್ ಮಾಡೋದು ನಾವ್ ಹೆಂಗ ಮಾಡೋದು ನೀವು ಮಾಡೋದಕ್ಕೆ ನಾವು ಹೇಳ್ತಾ ಇರೋದು ನಾನು ಹೇಳಿದ್ರೆ ಸುಮ್ಮನೆ ಅಲ್ಲಿ ಚೆಕ್ ಮಾಡ್ರಿ ಮೊದಲಲ್ಲಿ ಆಯ್ತು ಏನ್ರಿ ನಿಮ್ಮ ಹೆಸರು ಬಾಬು ಅಂತ ಆಯ್ತು ಚೆಕ್ ಮಾಡ್ರಿ ಅಲ್ಲಿ ಆಯ್ತು ನೋಡ್ರಿ ಯಾವತ್ತು ಆರ್ಡರ್ ಮಾಡಿದ್ವಿ ನೀವು ನಾವು ನಿನ್ನೆ ಆರ್ಡರ್ ಮಾಡಿದ್ದು ಇವತ್ತು ಬೆಳಿಗ್ಗೆ ನಾವು ಆರ್ಡರ್ ಎಣ್ಣೆ ಹೊಡಿಬೇಕಂತ ನಾವು ಎಲ್ಲ ಸೇರಿ ಇದು ಮಾಡುದು ಪಾಪ ನಮ್ಮ ಫ್ರೆಂಡ್ ಬಂದಿದ್ದ ನೋಡ್ರಿ ನಮ್ಮ ಅಮ್ಮನ ಕೈ ಕೊಟ್ರೆ ಏನೂ ಇಲ್ಲ ಅಲ್ಲ ರೈಸ್ ಹೇಳಿ ಅವರಿಗೆ ಬರೀ ರೈಸ್ ಇದೆಯಾ ಸರ್ ನಿಮ್ ರೈಸ್ ನಾವ್ ಯಾಕೆ ತಿನ್ಲಿ ರೈಸ್ ಅಲ್ಲ ಸರ್ ಪೀಸ್ ಇಲ್ಲ ಅಲ್ಲಿ ಓ ಇವ್ರು ಗೊತ್ತಾಯ್ತು ಬಿಡ್ರಿ ಇವ್ರೆಲ್ಲ ಇವ್ರದೇ ಎಲ್ಲ ಸರ್ ನಾನು ಸರ್ ಇವರು ಆರ್ಡರ್ ಮಾಡಿದ್ರಂತೆ ಬಿರಿಯಾನಿ ಇವ್ರಲ್ವಾ ಗಿಲ್ಲಿ ಮತ್ತೆ ಇದ್ರಲ್ಲೆಲ್ಲ ನಲ್ಲಿ ಮೂಳೆಯಲ್ಲಿ ನೀವು ಡೈರೆಕ್ಟರ್ ನೀವು ಡೈರೆಕ್ಟರ್ ಮೀಡಿಯಾದವರ ನೀವು ಏನ್ ಪ್ರಾಬ್ಲಮ್ ಏನಾಗಿದೆ ಅಲ್ಲ ಮೀಡಿಯಾದವರ ನೀವು ಪ್ರಾಬ್ಲಮ್ ಏನ್ ಹೇಳಿ ಸರ್ ಎರಡು ಬಿರಿಯಾನಿ ಆರ್ಡರ್ ಮಾಡಿದವು ಎಲ್ಲ ತಿಂದು ಬರೀ ನಲ್ಲಿ ಮೂಲೆ ತಂದು ಕೊಟ್ಟರು ಏನು ಸರ್ ಇದು ಗಿಲ್ಲಿನ ಇವ್ರದ್ದು ಎಲ್ಲ ನಾವ್ ಎಷ್ಟು ನೋಡಿಲ್ಲ ಹಿಡಿಯೋದಲ್ಲಿ ಮೀಡಿಯಾದವ್ರು ಅಂತ ಹೇಳ್ಬಾರ್ದು ಸರ್ ನೀವು ಅಲ್ಲೇ ನಲ್ಲಿ ಮೂಳೆನಲ್ಲೇ ನೀವು ನಲ್ಲಿ ಕಡ್ದಿರೋ ಇಲ್ಲಿ ಬಿಟ್ಟಿರ್ತೀರಾ ಇಲ್ಲ ಸರ್ ಒಂದು ಕ್ಷಣ ಸಾಕಾಗ್ತದೆ ಸರ್ ನನಗೆ ಏನಾಯ್ತು ಮ್ಯಾಟ್ರಿ ಏನಿದೆ ಅಲ್ಲೇ ಬಿಟ್ಟಿಲ್ಲ ನೀವು ಇಲ್ಲಿ ಬಿಟ್ಟಿರ್ತೀರಾ ಟೊಮಾಟೊ ಫುಲ್ ಹೊಡೆದ್ಬಿಟ್ಟು ಬರೀ ರೈಸ್ ಕೊಟ್ಟಿದ್ದೀರಾ ಜನ ಎಲ್ಲ ನೋಡ್ತಾರ ಸರ್ ನನಗೆ ಭಯ ಏನ್ ಇಲ್ಲಿ ನೀವು ಟೊಮೆಟೊ ಇಲ್ಲ ಸರ್ ನಾನು ಪಾರ್ಟ್ ಟೈಮಲ್ಲಿ ಟೊಮೆಟೊ ಡೆಲಿವರಿ ಮಾಡ್ತಾ ಇರ್ತೀನಿ ಪಾರ್ಟ್ ಟೈಮಲ್ಲಿ ಟೊಮೆಟೊ ಡೆಲಿವರಿ ಮಾಡ್ತಾ ಇರ್ತೀನಿ ಯಾವಾಗಾದ್ರೂ ಫ್ರೀ ಇತ್ತು ಅಂದರೆ ಕೆಲವು ಹೊಸ ಕಥೆಗಳು ಬಂದಾಗ ಏನಾಗುತ್ತೆ ಅಂದರೆ ಆ ಕಥೆಗೆ ನಾನು ಒಳಗಡೆ ಹೋಗ್ಬೇಕು ಅನ್ನೋಗಿದ್ರೆ ಈಗ ಡೆಲಿವರಿ ಬಾಯ್ಸ್ ಯಾರು ಇರ್ತಾರೆ ಅಂತ ಅಂದ್ಕೊಳ್ಳಿ ಆ ಡೆಲಿವರಿ ಬಾಯ್ಸ್ನ ಏನಾಗುತ್ತೆ ನಿಮಗೆ ಹೆಂಗೆ ಡೆಲಿವರಿ ಮಾಡ್ತಿರಲ್ಲ ನಿಮ್ಮ ಅನುಭವ ಏನು ಅಂತ ಕೇಳಿದ್ರೆ ಅವ್ರು ಒಂಥರ ಹೇಳ್ತಾರೆ ಅದೇ ಅನುಭವನ ನಾನೇ ಫಾಲೋ ಮಾಡಿರಿ ಕರೆಕ್ಟ್ ಅಲ್ವಾ ಈಗ ನನಗೆ ಹೊಸ ಕತೆ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಳ್ಳಿ ಒಂದು ಸಿನಿಮಾಗೋಸ್ಕರ ಆ ಕತೆಗೋಸ್ಕರ ಡೆಲಿವರಿ ಬಾಯ್ ಏನು ಕತೆ ಮಾಡ್ತಾನೆ ಅದನ್ನು ನಾನೇ ಅನುಭವಿಸ್ಬೇಕು ಅದನ್ನು ಹಂಗಾಗಿ ನಾನು ಯಾವಾಗ ಫ್ರೀ ಇರ್ತೀನಿ ಕೆಲಸ ಇರಲ್ವೋ ಅವಾಗೆಲ್ಲ ಡೆಲಿವರಿ ಮಾಡ್ತೀನಿ ಟೊಮೆಟೊ ಡೆಲಿವರಿ ಮಾಡ್ತೀನಿ ಇಲ್ಲಿ ಹೋಟೆಲಲ್ಲಿ ಬಿರಿಯಾನಿ ಏನು ತೊಗೊಂಡ್ರಿ ಇಲ್ಲಿ ಈಗ ಬಿರಿಯಾನಿನೇ ಆರ್ಡರ್ ಮಾಡಿದ್ರು ಅವರು ಬನ್ನಿ ಇದರಲ್ಲೂ ಬರೀ ರೈಸ್ ಮಾತ್ರ ಬಿಟ್ಟು ಮೂಳೆ ಚೆಕ್ ಮಾಡೋಣ ಸರ್ ಝೂಮ್ ಹಾಕಿ ಏನೇನಿದೆ ತೋರಿಸಿ ಸರ್ ಏನಿಲ್ಲ ಏ ಫಿಲಿಮ್ ಅಲ್ಲಿ ಹೇಳ್ತಾರಲ್ಲ ಉಪೇಂದ್ರ ಸರ್ ನಾವು ಈಗ ಇಸ್ಕೊಂಡಿದ್ದೀನಿ ಸರ್ ನಾವು ಹಾಗೆ ಸರ್ ಹಾಕಿ ಝೂಮ್ ಹಾಕಿ ನೋಡೋಣ ಏನಾಯ್ತು ಸರ್ ಇದ್ರ ಹಾಗೆ ಇರ್ತದೆ ಸರ್ ನಮ್ಮ ಕೊಟ್ಟಂಗೆ ಎಲ್ಲ ಬರೀ ಏನಿರಲ್ಲ ಬರೀ ಒಂದು ಕಡ್ಡಿ ಇರುತ್ತೆ ನಲ್ಲಿ ಮುನ್ನೆ ರೈಸೇ ನಾರ್ಮಲ್ ಏನಿಲ್ಲ ಸರ್ ನಾನು ಏನು ಮಡಗಿರ್ತೀವಿ ಸರ್ ಒಂದು ಚಾರ್ಜರ್ ಐತೆ ಇದು ಬಿಟ್ರೆ ಇದೇನು ಸರ್ ಕ್ವಾರ್ಟರ್ ಮಾಡ್ಬಿಟ್ಟಿದ್ದೀರಾ ಈ ಕ್ವಾರ್ಟರ್ ಅಲ್ಲ ಸರ್ ಅದು ಪೆಟ್ರೋಲು ಸರ್ ಖಾಲಿ ಆದಾಗ ಅಲ್ಲಿ ಪೆಟ್ರೋಲ್ ಏನಕ್ಕೆ ಇಲ್ಲ ನನ್ನ ಗಾಡೀಲಿ ಪೆಟ್ರೋಲ್ ಇರುತ್ತೆ ಆದರೆ ಎಷ್ಟೋ ಜನ ನಾನು ಡೆಲಿವರಿ ಮಾಡಬೇಕಾದಾಗ ಒಂದು 11 ಗಂಟೆ 12 ಗಂಟೆ ರಾತ್ರಿ ನಾನು ಡೆಲಿವರಿ ಮಾಡಿ ಬರಬೇಕಾದ್ರೆ ಪೆಟ್ರೋಲ್ ಇಲ್ಲದೆ ಗಾಡಿ ತಳ್ಕೊ ಬರ್ತಾ ಇರ್ತಾರೆ ಫ್ಯಾಮಿಲಿ ಇರ್ತಾರೆ ಮಕ್ಕಳು ಇರ್ತಾರೆ ಎಷ್ಟೋ ಜನ ಬಸ್ ಸುಸ್ತಾಗ್ಬಿಟ್ಟಿರ್ತಾರೆ ಅಂಥವ್ರಿಗೆ ಕಾಲಿಟ್ಟು ಪೆಟ್ರೋಲ್ ಕೊಟ್ಟರೆ ಒಂದು 10 ರಿಂದ 15 ಕಿಲೋಮೀಟರ್ ಹೋಗ್ತಾರೆ ಅವರು ಅಲ್ಲಿ ಯಾರೋ ಒಬ್ಬ ಪೆಟ್ರೋಲ್ ಹಾಕ್ಸ್ಕೊಂಡು ಅವ್ರ ಮುಂದಿನ ಜೀವನ ಹೋಗ್ಲಿ ಅಂತ ಅಷ್ಟೇ ಸರ್ ಅಷ್ಟು ಬಿಟ್ರೆ ಏನಿಲ್ಲ ನನ್ನ ಗಾಡೀಲಿ ರಾಮಾರಾಗ ಒಂದು ಕಾಲಿಟ್ಟು ಇಟ್ಟಿರ್ತೀನಿ ಅದು ಬೇರೆ ಏನಿದೆ ಬೇರೆ ಇನ್ನೇನು ನಾರ್ಮಲ್ ಇರುತ್ತೆ ಸರ್ ಬೇರೆ ಅಯ್ಯೋ ಸರ್ ಇದು ಹಗ್ಗ ಯಾಕೆ ಗೊತ್ತಾ ಸರ್ ಅಕಸ್ಮಾತ್ ಪೆಟ್ರೋಲ್ನು ಇಲ್ಲ ಆಗಿ ಹೋಯ್ತಂದ್ರೆ ಇದು ಟಚಿಂಗ್ ಮಾಡ್ಕೊಂಡು ಹೇಳ್ಕೊಂಡು ಹೋಗಕ್ಕೆ ಆಯ್ತಾ ಇಲ್ಲ ನನಗೆ ಕೆಲವು ಅನುಭವಗಳು ಏನಿರುತ್ತೆ ಅಂತ ಹೇಳಿದ್ರೆ ನೋಡಿ ಇದು ಹಗ್ಗ ಇದೆಯಲ್ಲ ನನಗೆ ಹೆಚ್ಚು ಕಮ್ಮಿ ರಾಮವಳ್ಳಿ ಹತ್ರ ನಿಮಗೆ ಚಂದ್ರಪ್ಪ ಸರ್ಕಲ್ ಇದೆಯಲ್ಲ ಆ ಚಂದ್ರಪ್ಪ ಸರ್ಕಲ್ ಹತ್ರ ಒಂದು ಡೆಲಿವರಿ ಕೊಟ್ಟೆ 12:30ಗೆ ಡೆಲಿವರಿ ಕೊಟ್ಟಿದ್ದೀನಿ ಬಟ್ ಅವ್ರಿಗೆ ಪೆಟ್ರೋಲ್ ಹಾಕೊಳ್ಳೋಕೆ ಆಗ್ತಾ ಇಲ್ಲ ಅಂಥ ಸಿಚುವೇಶನ್ ಏನು ಮಾಡ್ತೀನಿ ಈ ಥರದೊಂದು ಹಗ್ಗ ಮಡಗಿರ್ತೀನಲ್ಲ ನನ್ನ ಗಾಡಿಗೆ ಅವ್ರ ಗಾಡಿ ಕಟ್ಟಿ ಕೇಳ್ಕೊಂಡಿಲ್ಲ ಸರ್ ಅದೇ ಅವ್ರ ಟೆಕ್ನಿಕ್ ಇಲ್ಲ ಸರ್ ನಮಗೆ ಇನ್ನೊಂದೇನಾಗುತ್ತೆ ಅಂತ ಹೇಳಿದ್ರೆ ಮನುಷ್ಯ ಸಾಯೋವರೆಗೂ ಒಳ್ಳೇದೇ ಮಾಡ್ಬೇಕು ಅಷ್ಟು ಬಿಟ್ರೆ ಏನು ಮಾಡೋಕ್ಕಾಗುತ್ತೆ ಯಾಕಂದ್ರೆ ಈ ಮನುಷ್ಯ ಅನ್ನೋದು ಒಂದು ಜಮೀನು ಇದ್ದಂಗೆ ಅಲ್ವಾ ಇಲ್ಲಿ ಏನು ಬಿತ್ತೀವಿ ಅದೇ ಬೆಳೀತದೆ ಹಂಗಾಗಿ ನಾನು ಅನ್ಕೊಂಡಿರೋದು ಏನಪ್ಪ ಅಂತ ಹೇಳಿದ್ರೆ ಲೈಫಲ್ಲಿ ಇರೋವರೆಗೂ ಒಳ್ಳೇದು ಮಾಡೋಣ ಅಂತ ಖಂಡಿತ ಒಳ್ಳೆ ಟಾಪಿಕ್ ಇದನ್ನ ಇನ್ನೂ ಒಂದಷ್ಟು ಒಳಗಡೆ ಕೂತ್ಕೊಂಡು ಮಾತಾಡೋಣ ಸರಿ ಸರ್ ಆಯ್ತು ಸರ್ ಅದೇ ನನಗೆ ಆಶ್ಚರ್ಯ ಆಯಿತು ಯಾಕಂದರೆ ನೀವು ನಲ್ಲಿ ಮೂಳೆನಲ್ಲಿ ಮಾಡಿದ್ದೀರಿ ಆಮೇಲೆ ಪಿವೋಟ್ ಮಾಡಿದ್ದೀರಿ ರಾಂಗ್ ಸೈಡ್ ರಂಗನಾಥ್ ಆಮೇಲೆ ಇನ್ನೊಂದು ನೋಡಿದ್ದು ರೋಲೆಕ್ಸ್ ರಾಜಣ್ಣ ಆಮೇಲೆ ಪುನೀತ್ ರಾಜ್ಕುಮಾರ್ ಅವ್ರ ಕಂಟೆಂಟ್ ಇಟ್ಕೊಂಡು ಅಮೂಲ್ಯ ರತ್ನ ಮಾಡಿದ್ದು ಸೊ ನೀವಾಗಲೇ ಎಂಟ್ರಿ ಆಗ್ತಾನೆ ಪುನೀತ್ ರಾಜ್ಕುಮಾರ್ಗೆ ಕೈ ಮುಕ್ಕೊಂಡು ಬರ್ತಾರೆ
ಆ ಕಂಟೆಂಟ್ ಕೂಡ ಅಷ್ಟೇ ಅದ್ಭುತವಾಗಿರುವಂಥದ್ದು. ಅಮೂಲ್ಯ ರತ್ನ ಅದು ಕಂಟೆಂಟ್, ಅದು ಕಲ್ಪನೆ ಅಲ್ಲ ಸರ್, ಅದು ನಡೆದಿದ್ದ ಘಟನೆ. ಅದು ನಿಮ್ಗೆ ಮಲೆ ಮಹದೇಶ್ವರನ ಬೆಟ್ಟ ಗೊತ್ತಾ? ಅಲ್ಲ, ಆ ಅಮೂಲ್ಯ ರತ್ನ ಬಗ್ಗೆ ತುಂಬಾ ಅಮೂಲ್ಯವಾದಂತ ಮಾತುಗಳು. ಯಾಕಂದ್ರೆ ಪುನೀತ್ ರಾಜ್ಕುಮಾರ್ ಸರ್ ಇದ್ರೆ ದೇವ್ರ ರೀತಿ ನಾವು ನೋಡ್ತೀವಿ, ಅವ್ರ ಬಗ್ಗೆ ಮಾತಾಡೋಣ. ನನಗೆ ಅದಕ್ಕೂ ಮುಂಚೆ ಕ್ಯೂರಿಯಾಸಿಟಿ ಏನಂದ್ರೆ, ನೀವು ಝೊಮ್ಯಾಟೋಗೆ ಹೆಂಗ್ ಬಂದ್ರಿ, ಏನಕ್ಕೆ ಬಂದ್ರಿ? ಇಲ್ಲ, ನಾನು ಸಿನಿಮಾ ಇಂಡಸ್ಟ್ರಿ ಕೆಲಸ ಮಾಡ್ಬೇಕಾದಾಗ ಯಾವಾಗ್ಲೂ ಕೆಲಸ ಇರಲ್ಲ ನೋಡಿ ಸರ್. ಅವಾಗ ಸಿನಿಮಾದಲ್ಲಿ ಬಿಟ್ಟು ಬೇರೆ ಯಾವ್ದಾದ್ರು ಒಂದು ಕೆಲಸ ಹೋಗ್ತೀನಿ ಅಂತ ಅನ್ಕೊಳ್ಳಿ. ನಾನು ಅಲ್ಲಿ ಜಾಬ್ ಅಂತ ಹೋದಾಗ ನಾನು ಸೇಲ್ ಆಗ್ಬಿಡ್ತೀನಿ. ಯಾಕಂದ್ರೆ ಅವ್ರು ನನಗೆ ಸ್ಯಾಲ್ರಿ ಕೊಡ್ತಾರೆ, ನಾನು ಅವ್ರು ಸೇಲ್ ಆಗ್ಬಿಡ್ತೀನಿ. ಸರ್ ನನಗೆ ಯಾರೋ ಒಬ್ರು ಪ್ರೊಡ್ಯೂಸರ್ ಬಂದಿದ್ದಾರೆ ಸರ್, ಒಂದು ಸ್ವಲ್ಪ ಕತೆ ರೀಡಿಂಗ್ ಕೊಡಬೇಕು ಅಥವಾ ಒಂದು ಕಂಟೆಂಟ್ ಹೇಳ್ಬೇಕು ಸರ್ ಅಂತ ಹೇಳಿದ್ರೆ ಅವ್ರು ನಮಗೆ ಬಿಡಲ್ಲ. ಹೇಳೋದು ಒಂದು ಅದನ್ನ ಮಾಡು, ಇಲ್ಲಾಂದ್ರೆ ಇದನ್ನ ಮಾಡು ಅಂತ ಹೇಳ್ತಾರೆ. ಆಗಿದ್ದಾಗ ಏನಾಗುತ್ತೆ ಅಂದ್ರೆ, ಸಿನಿಮಾ ಡಬ್ಬಿಂಗ್ ಗಿಬ್ಬಿಂಗ್ ಯಾವ್ದಾರು ಇತ್ತು ಅಂತ ಹೇಳಿದ್ರೆ ಹೋಗಿ ಅಲ್ಲಿ ಕೆಲಸ ಮಾಡ್ತೀನಿ. ಇಲ್ಲ ಅಂತ ಹೇಳಿದಾಗ ಝೊಮ್ಯಾಟೋ ಬಂದ್ಬಿಡ್ತೀನಿ. ಝೊಮ್ಯಾಟೋ ಯಾಕೆ ಅಂತ ಹೇಳಿದ್ರೆ ಇದೊಂದು ಕಂಫರ್ಟೇಬಲ್ ನನಗೆ. ನಾನು ಯಾವಾಗ ಬೇಕಾವಾಗ ಮಾಡ್ಬೋದು, ಯಾವಾಗ ಬೇಕಾದ್ರೆ ಆನ್ಲೈನ್ ಹೋಗ್ಬೋದು, ಯಾವಾಗ ಬೇಕಾದ್ರೆ ಹೋಗಿ ಮಾಡ್ಬೋದು. ಇಲ್ಲಿ ಆಫ್ ಮಾಡ್ಕೊತೀನಿ ಅಂದ್ರೆ ನಾನು ಯಾರು ಕೇಳೋದು. ಒಂದು ದಿನ ಕನಿಷ್ಠ ಪಕ್ಷ 1,000 ರೂಪಾಯಿ ಸಂಪಾದನೆ ಮಾಡ್ತೀನಿ ಅಂತ ಅನ್ಕೊಳ್ಳಿ. ಒಂದು 200 ರೂಪಾಯಿ ಪೆಟ್ರೋಲ್ಗೆ ಹೋಗುತ್ತೆ, ಒಂದು 50 ರೂಪಾಯಿ ಊಟಕ್ಕೆ ಹೋಗುತ್ತೆ. ಇಷ್ಟು ಬಿಟ್ರೆ ಏನಿಲ್ಲ ಸರ್. ಆಮೇಲೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ನೀವೇನಾದ್ರು ಸಾಧನೆ ಮಾಡ್ಬೇಕು ಅಥವಾ ಏನಾದ್ರು ಅಚೀವ್ಮೆಂಟ್ ಮಾಡ್ಬೇಕು ಅಂತ ಬಂದಾಗ ನಾನು ಇಂಥ ಕೆಲಸನೇ ಮಾಡ್ಬೇಕು ಅಂತ ಮೈಂಡ್ ಸೆಟ್ ಆಗ ಬರ್ಬೇಕು. ನೀವು ಯಾವ ಕೆಲಸ ಮಾಡೋಕ್ಕೂ ರೆಡಿ ಇರ್ಬೇಕು ಬೆಂಗಳೂರು ಬಂದಾಗ. ಇದು ನಾನು ಕಲ್ಸ್ಕೊಂಡಿರೋದು ಒಂದು ಪಾಠ. ಆಮೇಲೆ ಇನ್ನೊಂದೇನಪ್ಪ ಅಂದ್ರೆ, ಇಂಡಸ್ಟ್ರಿಯಲ್ಲಿ ಎಷ್ಟೋ ಜನ ಇರ್ತಾರೆ, ಡೈರೆಕ್ಟರ್ ಆಗ್ಬೇಕು ಅಂತ ಬರ್ತಾರೆ, ಆರ್ಟಿಸ್ಟ್ ಆಗ್ಬೇಕು ಅಂತ ಬರ್ತಾರೆ. ಎಲ್ಲೋ ಒಂದ್ ಕಡೆ ಕಾಫಿ ಕುಡ್ಕೊಂಡು ಅಥವಾ ದಮ್ ಮಾಡ್ಕೊಂಡು ಅಥವಾ ಎಲ್ಲೋ ಒಂದ್ ಕಡೆ ಎಣ್ಣೆ ಹೊಡ್ಕೊಂಡು ಪಾರ್ಟಿ ಮಾಡ್ಕೊಂಡು ಇದೆಲ್ಲ ಟೈಮ್ ಪಾಸ್ ಮಾಡ್ಬಿಟ್ರೆ ಇಂಡಸ್ಟ್ರಿ ನನಗೆ ಏನು ಮಾಡಲಿಲ್ಲ ಅಂತ ಹೇಳ್ಬಾರ್ದು. ಇಂಡಸ್ಟ್ರಿಗೋಸ್ಕರ ನೀವು ಎಷ್ಟು ಕಷ್ಟಪಟ್ಟಿದ್ದೀರಿ, ಇಂಡಸ್ಟ್ರಿ ಬಗ್ಗೆ ನೀವು ಎಷ್ಟು ತಿಳ್ಕೊಂಡಿದ್ದೀರಿ, ಅದನ್ನೆಲ್ಲ ತಿಳ್ಕೊಂಡು ಇಂಡಸ್ಟ್ರಿ ಬರಬೇಕು. ನಾನೀಗ ಅಮೂಲ್ಯ ರತ್ನ ಬಗ್ಗೆ ನಿಮ್ಗೆ ಹೇಳಿದೆ. ಸೊ ಅಮೂಲ್ಯ ರತ್ನ ಅನ್ನೋದು ಎಕ್ಸ್ಪೆಷಲಿ ಹಬ್ಬ ಮಾಡ್ಬಿಡ್ತಾರೆ ಅಪ್ಪು ಸರ್ ಅಭಿಮಾನಿಗಳಿಗೆಲ್ಲ ಸಿಕ್ಬಿಟ್ರೆ. ಆ ಕಂಟೆಂಟು ಮತ್ತೆ ಆ ಸಿನಿಮಾನ ಅಪ್ಪು ಸರ್ ಅಭಿಮಾನಿಗಳೇನೋ ನೋಡ್ಬಿಟ್ರೆ ಹಬ್ಬ ಮಾಡ್ತಾರೆ. ಖಂಡಿತ ಯಾರಿಗೂ ರೀಚ್ ಆಗಲಿಲ್ಲ ಸರ್, ಯಾಕಂದ್ರೆ ಯೂಟ್ಯೂಬ್ ಚಾನಲ್ ಹೊಸದಾಗಿ ಓಪನ್ ಮಾಡಿದ್ವಿ. 48 ಜನ ಸಬ್ಸ್ಕ್ರೈಬರ್ ಇದ್ರು, ಇವತ್ತು 1,500,000 ಸಬ್ಸ್ಕ್ರೈಬರ್ ಆಗಿದ್ದಾರೆ. ಆ ಕಂಟೆಂಟ್ ನೋಡಿದ್ರೆ ಒಂದು ಕ್ಷಣ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ. ಯಾಕಂದ್ರೆ ನಾನು ಒಗೇನಕಲ್ ಪಾರ್ಸಲ್ ಅದನ್ನೆಲ್ಲ ಶೂಟ್ ಮಾಡ್ಬೇಕಾದ್ರೆ ತಮಿಳ್ನಾಡಿಗೆ ಹೋಗಿ, ಎಷ್ಟೋ ಜನ ಈಗ ತಮಿಳ್ನಾಡು ಕರ್ನಾಟಕ ಇರೋ, ಕರ್ನಾಟಕಕ್ಕೂ ತಮಿಳ್ನಾಡಿಗೆ ಎಣ್ಣೆ ಸಿಗೇ ಕೇಳ್ತಾರ ಅಂತ ಹೇಳಿ ಹೇಳ್ತಾರೆ. ಕರೆಕ್ಟ್ ಅಲ್ವಾ? ತಮಿಳ್ನಾಡಿಗೆ ಅಲ್ಲಿ ಹೋದಾಗ ಸರ್ ನನಗೆ ಆಗಿದ್ದ ಅನುಭವಗಳೇ ಬೇರೆ. ಅದನ್ನ ಹೇಳ್ಬೇಕು ಅಂತ ಹೇಳಿದ್ರೆ ಇವತ್ತು ನನಗೆ ಎಲ್ಲೋ ಒಂದ್ ಕಡೆ ತುಂಬಾ ಫೀಲ್ ಆಗ್ಬಿಡುತ್ತೆ. ನಾನು ಅಂತ ಕಂಟೆಂಟ್ ಮಾಡಿದ್ದೀನಿ ಅಂತ. ಯಾಕಂತ ಹೇಳಿದ್ರೆ ನಾನು, ಗಿಲ್ಲಿ ನಟ ಇವರೆಲ್ಲ ನಾವು ಎಲ್ಲ ಸಿಂಗಲ್ ಟೇಕ್ ಶಾರ್ಟ್ ಮೂವೀಸ್ ಎಲ್ಲ ಮಾಡ್ತಾ ಇದ್ವಿ. ನಿಮಗೆ ಗೊತ್ತು, ನಲ್ಲಿ ಮುಳೆ, ಪಿವೋಟು, ರಾಂಗ್ ಸೈಡ್ ಅಂತ ಇದನ್ನೆಲ್ಲ ಮಾಡ್ಬೇಕಾದಾಗ ಆಪೋಸಿಟ್ ನಾವು 1 ವಾರ ರಿಹರ್ಸಲ್ ಎಲ್ಲ ಮಾಡಿ ಪ್ರಾಕ್ಟೀಸ್ ಮಾಡಿ ಸಿಂಗಲ್ ಟೇಕಲ್ಲಿ ಮಾಡ್ತಾ ಇದ್ವಿ ನಾವು 1 ವಾರ. ಅದನ್ನ ನೀವು ನಳ್ಳಿ ಮೂಳೆಲಂತೂ ನಾವು ನಕ್ಕಿ ಸಾಕಾಗ್ಬಿಟ್ಟೈತೆ. ಯಾಕೆ ಅಂತ ಹೇಳಿದ್ರೆ, ಹೌದೌದು, ದೊಡ್ಡ ಮಟ್ಟ ಹೆಸರು ಹಂಗೆ ತಂದು ಕೊಡ್ತೀವಿ ಸರ್. ಅದಲ್ಲದೆ ಎಲ್ಲಕ್ಕಿಂತ ಹೆಚ್ಚಾಗಿ ಏನಾಗುತ್ತೆ ಅಂದ್ರೆ, ನಲ್ಲಿ ಮೂಳೆಯಲ್ಲಿ ಅವರೆಲ್ಲ ಮಟನ್ ಚಿಕನ್ ಎಲ್ಲ ಬೀಗ್ರೂಟ ಮಾಡೋಂಥ ಸೀನ್. ನಾವು ಶೂಟಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ಫಸ್ಟ್ ಎಲ್ಲ ಬೀಗ್ರೂಟ ಮಾಡೋಂಥ ಸೀನಲ್ಲಿ ಎಲ್ಲರನ್ನೂ ಊಟ ಕುಣಿಸಿದೀವಿ. ಚಿಕನ್ ಮಟನ್ ಎಲ್ಲ ಹಾಕಿದೀವಿ. ನಾವು ಟೇಕ್ ಮಾಡೋಷ್ಟರಲ್ಲಿ ಚಿಕನ್ ಮಟನ್ ಯಾವ್ದು ಇಲ್ಲ ಎಲೆ ಮೇಲೆ. ಟೇಕ್ ಮಾಡೋಷ್ಟರಲ್ಲಿ ನಾನು ಗಿಲ್ಲಿ ನಟ ಇಬ್ರು ಸಾಕು. ಸರ್ ಏನ್ ಸರ್ ಈ ಕತೆ ಅಂತ ಹೇಳ್ಬಿಟ್ಟು, ನೋಡಿ ಒಂದ್ ಕೆಲಸ ಮಾಡಿ, ತಟ್ಟೆಲಿ ಏನಿದೆ ಅಂತ ಎಲೆ ಮೇಲೆ ಏನಿದೆಯೋ ಅಂತ ತೋರ್ಸೋದೇ ಬೇಡ, ಹಂಗೆ ಪ್ಯಾನ್ ಮಾಡ್ಬಿಡಿ ಸರ್ ಅಂತ ಹೇಳಿ ಸೀದಾ ಹಂಗೆ ಒಂದು ರೌಂಡ್ ಪ್ಯಾನ್ ಮಾಡ್ಬಿಟ್ಟು ಆ ಶಾರ್ಟ್ ಮುಗಿಸ್ಬಿಟ್ಟು, ಸರ್ ಏನೇ ಇತ್ತು ಅಂದ್ರೆ ನಮ್ಮಿಬ್ಬರ ಮೇಲೆ ಇರಲಿ ಸರ್ ಅಂತ ಹೇಳಿ ಆಮೇಲೆ ನಾವಿಬ್ಬರ ಮೇಲೆ ಪ್ಯಾನ್ ಮಾಡ್ಕೊಂಡ್ವಿ. ಹಾಗಾಗಿ ಅದೊಂದು ಹೊಸ ಅನುಭವ. ನೀವು ಅನ್ಕೊಂಡಿದ್ರ ಆ ಮಟ್ಟಕ್ಕೆ ರೀಚ್ ಆಗುತ್ತೆ? ಇಲ್ಲ ಸರ್, ಇಲ್ಲ. ಆಮೇಲೆ ನಲ್ಲಿ ಕೂಡ ಡೈಲಾಗು ಹಂಗಿದ್ದು ನಿಮ್ಗೆ ಗೊತ್ತಿರಬೇಕು. ಅದ್ಭುತ. ಯಾರು ಡೈಲಾಗ್ ಎಲ್ಲ ಯಾರು? ಇಲ್ಲ, ನಾನು ಬರ್ದಿದ್ದೀನಿ, ಅವರು ಬರ್ದಿದ್ದಾರೆ. ನಾವೇನೇ ಮಾಡ್ಬೇಕಾದ್ರೂ ಕಾಂಬಿನೇಷನ್ ಕುತ್ಕೊಂಡು ಮಾತಾಡ್ತೀವಿ. ಬಟ್ ನೀವು ಇನ್ನೂ ಸೈಕಲ್ ತುಳಿತಾನೆ ಇದ್ರಿ, ಗಿಲ್ಲಿ ನಟ ಆಗ್ಲೇ ಬೇರೆ ಲೆವೆಲ್ ರೀಚ್ ಆಗುತ್ತೆ. ಇಲ್ಲ ಸರ್, ಕೆಲವು ಮಾಧ್ಯಮಗಳಂತಿದ್ದೇವೆ ನೋಡಿ. ಈ ಮಾಧ್ಯಮಗಳು ಅವ್ರಿಗೆ ತುಂಬಾ ಹತ್ರವಾಗಿದ್ವಿ. ಜೊತೆಗೆ ಮಾಧ್ಯಮದಲ್ಲಿ ಕೆಲಸ ಮಾಡೋರು ಅವರು ತುಂಬಾ ಹತ್ರ ಆಗಿದ್ದು. ಕೆಲವು ವೇದಿಕೆಗಳ ಪಾಪ ಅವ್ರು ಕೊಟ್ಟರು ಅವ್ರಿಗೆ. ನಮ್ಮನ್ನ ಪಾಪ ನಂಗೆ ಯಾರು ಟಚ್ ಇರಲಿಲ್ಲ. ನ್ಯೂಸ್ ಬೆಲ್ಲ ಅನ್ನೋ ಮಾಧ್ಯಮಕ್ಕೆ ಏನಿರ್ತಾರೋ ಸೊ ನಾನು ಚಿರಋಣಿ. TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.